ರೈತರಿಗೊಂದು ಗುಡ್ ನ್ಯೂಸ್. ಇನ್ನು ಮುಂದೆ ರೈತರು ಬೆಳೆಯುವ ತರಕಾರಿ ಎಂಟಿಆರ್ ಫುಡ್ ತಯಾರಿಕೆಗೆ ಬಳಕೆಯಾಗಲಿದೆ. ರೈತರಿಗೆ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಹಣ್ಣು ಮತ್ತು ತರಕಾರಿಯನ್ನ ಎಂಟಿಆರ್ಗೆ ನೀಡಲು ಹಾಪ್ಕಾಮ್ಸ್ ನಿರ್ಧರಿಸಿದೆ. ಅದು ಯಾಕೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ಇನ್ನು ಮುಂದೆ ಹಾಪ್ಕಾಮ್ಸ್ ಮಳಿಗೆಗಳಲ್ಲಿ ಎಂಟಿಆರ್ ಫುಡ್ ಪ್ರಾಡಕ್ಟ್ಗಳು ಸಿಗಲಿವೆ. ಅಷ್ಟೇ ಅಲ್ಲ, ರೈತರು ತಾವು ಬೆಳೆದ ತರಕಾರಿಗೆ ಬೇಡಿಕೆ ಇಲ್ಲ ಅಂತ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಯಾಕಂದ್ರೆ ರೈತರಿಂದ ಪಡೆದ ತರಕಾರಿ ಹಣ್ಣುಗಳನ್ನು ಹಾಪ್ಕಾಮ್ಸ್ ಖರೀದಿಸಿ ಎಂಟಿಆರ್ಗೆ ನೀಡಲಿದೆ. ಎಂಟಿಆರ್ ಹಾಗೂ ಹಾಪ್ಕಾಮ್ಸ್ನ ಈ ಒಪ್ಪಂದ ರೈತರಲ್ಲಿ ಖುಷಿ ಮೂಡಿಸಿದೆ. ನಮ್ಮ ಹಾಪ್ಕಾಮ್ಸ್ ಚಟುವಟಿಕೆಗಳನ್ನ ತಿಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಆ ಸಿಇಒರು ಮುಖ್ಯಸ್ಥರು ಎಂಟಿಆರ್ ಮುಖ್ಯಸ್ಥರು ನಮ್ಮಿಂದನೇ ತರಕಾರಿ ಮತ್ತು ಹಣ್ಣುಗಳನ್ನು ತೆಗೆದುಕೊಳ್ಳಿಕ್ಕೆ ಒಪ್ಪಿದ್ದಾರೆ. ಹಾಗಾಗಿ ಅವರ ಪದಾರ್ಥಗಳನ್ನು ನಾವು ಸುಮಾರು ಬೆಂಗಳೂರಿನಲ್ಲಿರ್ಬೋದು ಅಥವಾ ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಔಟ್ಲೆಟ್ಗಳು ಕೂಡ ಅವರ ಒಂದು ಎಂಟಿಆರ್ ಪ್ರಾಡಕ್ಟನ್ನು ಮಾರಾಟ ಮಾಡಲಿಕ್ಕೆ ಒಪ್ಕೊಂಡಿದ್ದೇವೆ. ಹಾಪ್ಕಾಮ್ಸ್ನಿಂದ ಖರೀದಿಸುವ ತರಕಾರಿಯಿಂದ ಉತ್ಪನ್ನ ತಯಾರಿಸುವ ಎಂಟಿಆರ್ ಆ ಪ್ರಾಡಕ್ಟ್ಗಳನ್ನು ಹಾಪ್ಕಾಮ್ಸಲ್ಲಿ ಮಳಿಗೆಯಲ್ಲಿ ಮಾರಾಟಕ್ಕೆ ನೀಡಲಿದೆ. ಮೊದಲ ಮಳಿಗೆ ಲಾಲ್ಬಾಗಲ್ಲಿ ತೆರೆಯಲಾಗಿದ್ದು ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ನಮ್ಮ ಹಾಪ್ಕಾಮ್ಸ್ ಸಂಸ್ಥೆ ಕೂಡ ಒಡಂಬಡಿಕೆ ಮಾಡಿಕೊಂಡು ಅವರು ಪದಾರ್ಥಗಳನ್ನು ನಾವು ಮಾರಾಟ ಮಾಡ್ತೀವಿ. ಆ ಪದಾರ್ಥಗಳ ಮಾರಾಟದ ಜೊತೆಗೆ ಅವರಲ್ಲಿ ಕೂಡ 1,000 ನೌಕರರು ಇರೋದರಿಂದ ನಾವು ರೈತರಿಂದ ಖರೀದಿ ಮಾಡಿರ್ತಕ್ಕಂಥ ಹಣ್ಣು ಮತ್ತು ತರಕಾರಿಗಳನ್ನು ಅವ್ರಿಗೂ ಕೊಡ್ತೀವಿ. ಈ ಒಡಂಬಡಿಕೆ ಹಾಗೆ ಮುಂದುವರಿತದೆ. ಈಗಾಗಲೇ ನಾವು 15 ಲಕ್ಷ ರೂಪಾಯಿ ಎಂಟಿಆರ್ ಪ್ರಾಡಕ್ಟ್ಸನ್ನು ಇವತ್ತು ನಾವು ಖರೀದಿ ಮಾಡಿದ್ದೀರಿ. ಖರೀದಿ ಮಾಡಿ ಇವತ್ತಿಂದನೇ ನಾವು ಚಾಲನೆಯನ್ನು ಕೊಡ್ತೀವಿ. ಹಾಪ್ಕಾಮ್ಸ್ ಮತ್ತು ಎಂಟಿಆರ್ನ ಈ ಒಪ್ಪಂದದಿಂದ ಹಾಪ್ಕಾಮ್ಸ್ಗೆ ಮಾಸಿಕ 15 ಲಕ್ಷ ರೂಪಾಯಿ ಆದಾಯ ಬರಲಿದೆ. ಎಂಟಿಆರ್ಗೂ ಇದರಿಂದ ಲಾಭವಾಗಲಿದೆ. ಅಲ್ಲದೆ ರೈತರು ಬೆಳೆದ ಬೆಳೆಗೂ ಬೆಲೆ ಸಿಕ್ಕಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಕೆಎಸ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.